ಪ್ರೀತಿಯ ಮಗುವೆ, ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳಿಗೂ ಪರಿತಪಿಸಬೇಡ. ನಾವೆಲ್ಲರೂ ತಪ್ಪುಗಳನ್ನು ಮಾಡುತ್ತೇವೆ. ಒಂದು ವೇಳೆ ಅಂತಹ ತಪ್ಪು ಮಾಡಿದ ಸಂದರ್ಭದಲ್ಲಿ ನೀನು ಹೇಗೆ ಪ್ರತಿಕ್ರಿಯೆ ನೀಡಬೇಕೋ ಹಾಗೆ ನೀಡದಿದ್ದಲ್ಲಿ ಪರಿಸ್ಥಿತಿಗಳು ಪುನಃ ಪುನಃ ಸಂಭವಿಸುವುದು ಸಹಜ. ನಿನ್ನ ಒಡಹುಟ್ಟಿದವರು ಯಾವಾಗಲೂ ನಿನ್ನ ಕಾಳಜಿ ವಹಿಸುತ್ತಾರೆ. ನೀನು ಅವರ ಜೊತೆ ಮಾತನಾಡುತ್ತೀಯೋ ಇಲ್ಲವೋ ಅದು ನೆನಪಿರಲಿ. ಪ್ರತಿದಿನ 10 ನಿಮಿಷಗಳಾದರೂ ಸುಮ್ಮನೆ ಕುಳಿತುಕೊಂಡು ನಿನ್ನಷ್ಟಕ್ಕೆ ನೀನು ಮೌನವಾಗಿರು. ಹೀಗೆ ಮಾಡಿದರೆ ನಿನಗೆ ಅದ್ಭುತವಾದ ಚೈತನ್ಯ ಮತ್ತು ಮನಃಶಕ್ತಿ ಸಿಗುತ್ತದೆ. ಸಾಧ್ಯವಾದಷ್ಟು ನೀರನ್ನು ಸೇವಿಸು. ನಿನ್ನ ಫಲಿತಾಂಶದ ಬಗ್ಗೆ ಆತಂಕ ಪಡಬೇಡ. ನೀನು ಬಹಳ ಚೆನ್ನಾಗಿ ಮಾಡಿರುತ್ತೀಯ. ನನ್ನ ಕೆಲ ಮಕ್ಕಳು ಮಧ್ಯದಲ್ಲಿ ಉದ್ಯೋಗವನ್ನು ನಿಲ್ಲಿಸಿದ್ದರು. ಆದಷ್ಟು ಬೇಗನೆ ಅವರು ಕೆಲಸವನ್ನು ಮುಂದುವರಿಸುತ್ತಾರೆ. ಚಿಂತೆ ಬೇಡ, ಸದಾ ಸಂತಸದಿಂದಿರು.